ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀವಿ. ಮಾರ್ನಿಂಗಿಂದ ಜರ್ನಿ ಮಾಡಿ ಟಯರ್ಡ್ ಆಗಿದೆ. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಮುನ್ನಾರ್ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಸೊ ನಮ್ಮ ಸಿಹಿ ಅಂತೂ ಬಂದಾಗಿಂದ ನಿಲ್ತಾನೆ ಇಲ್ಲ. ಇರಿ ತೋರಿಸ್ತೀನಿ. ಹಲೋ ತಾತಾನ, ಓಡಾಡ್ತಾನೆ ಇದ್ದಾಳೆ, ನಿಲ್ತಾನೆ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ ಇನ್ ದ ಸೆನ್ಸ್ ಡ್ರೆಸ್ಸಸ್ ಅಷ್ಟೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಇಲ್ಲಿ ವಿಶ್ವ. ಆ್ಯಂಡ್ ಹೀಗೆ ರೆಡಿ ಆಗಿದ್ದೀವಿ 3 ಜನ. ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಕಂಪ್ಲೀಟ್ ರೆಸ್ಟ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಎಲ್ಲಿ ಲಿಫ್ಟ್ ಹತ್ರ ನಡೀರಿ. ಗೋ. ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದಂತೆ, ಬೇಸ್ಮೆಂಟ್ ಅಲ್ಲಿ ಇರೋದಂತೆ ಸ್ವಿಮ್ಮಿಂಗ್ ಪೂಲು. ತುಂಬ ಬಿಸಿಲಿದೆ, ಹೋಗಿ ತುಂಬ ಪೂಲಿಗೆ. ಸಿಹಿ ಸಿಹಿ ಇಷ್ಕೊಡ ಮಗೊಂದು ಪುಟಪ್ಪ ಪುಟಕ. ಡೈನಿಂಗ್ ಹಾಲು. ಐ ಥಿಂಕ್ ಇದೆ ಪೂಲ್ಗೆ ಹೋಗೋದು ಅನಿಸುತ್ತೆ. ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಗೈಸ್, ನಮ್ಮ ಸಿಹಿದು ಫಸ್ಟ್ ಸ್ವಿಮ್ಮಿಂಗ್ ಪೂಲು ಎಕ್ಸ್ಪೀರಿಯನ್ಸ್. ಫುಲ್ ಡೇ ಹೆಂಗಿದೆ ನೋಡೋಣ. ಸಿಹಿ ಹೋಗೋಣ ಅಂತ. ಬಟ್ ಐ ಥಿಂಕ್ ಎದುರ್ಕೋತಾಳೆ ಅನ್ಸುತ್ತೆ. ಎಸ್, ಇಷ್ಟು ಮತ್ತೆ ಬೆಚ್ಚಗಿರುತ್ತೆ ಅಲ್ವಾ? ಬೆಚ್ಚಗೆ ಹಾಕಿರುತ್ತೆ. ಖುಷಿ ಮಾಡ್ತಿದ್ದಾಳೆ. ಸೂಪರ್ ಕಂದ. ಇಲ್ಲ ನೋಡು. ವಾವ್, ಸಕ್ಕ ಚಳಿ ಇದೆ ಗೈಸ್. ಇನ್ನು ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಗೈಸ್, ಅಲ್ಲಿಗೆ ಹೋಗ್ಬೇಕು ಅಂತ ಫೋಟೋ ತೆಗಿಯೋಕ್ಕೆ. ಹೆಂಗಿದೆ ಆಳ ಅಂತ ನೋಡಕ್ಕೆ ವಿಶ್ವನ್ ಕಳಿಸ್ತಾ ಇದ್ದೀನಿ. ಅಲ್ಲಿ ಪಾಪನ ಮುಳುಗಿಸ್ತಾ ಇದ್ಲು ಗೈಸ್. ನೋಡಿ ಈಗ ಇವಳು ಹಿಡಿಯಕ್ಕೆ ನಿಧಾನ ತಿಳಿತೀನಿ ತಾಡಿ. ಬಾ ಅಂತವಳೆ. ಬಾ ಬೇಗ. ಹಂಗೆ ಮೆಟ್ಲು ಇಟ್ಕೊಂಡು ಸ್ವಲ್ಪ ಇಳಿ. ಹಾ, ಬೇಬಿ ಚೆನ್ನಾಗಿ ಬರ್ತೈತಾ? ಯಾಕೋ ನೀರು ಅಯ್ಯೋ ಗಡ 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 ನಡೀತೈತೆ. ಕುಡಿಬಾರ್ದು ನೀರೊಳಗೆ ಬಾ ಮಗನೆ. ಬಾರವಾ. ನೋಡಿ ಸಿಹಿನ ಗುಬ್ಬಚ್ಚೆ ಆಗ್ಬಿಟ್ಟಿದೆ. ಫುಲ್ ಚಳಿ ಆಯ್ತೇನೋ, ಹೋಗ್ತಾನೆ ಇಲ್ಲ ಎಷ್ಟು ಕರೆದ್ರು. ಸೊ ನಾವಿಲ್ಲೇ ದಡ್ಡಲ್ಲಿ ಕೂತಿದ್ದೀವಿ. ಅಲ್ಲಿ ವಿಶ್ವ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿದೆ. ಇಳಿಯೋವರೆಗೂ ಚಳಿ, ಬಟ್ ಇಳಿದ್ಮೇಲೆ ತುಂಬ ಚೆನ್ನಾಗಿದೆ. ನಮ್ಮ ಸಿಹಿ ನನಗೆ ಆಟ ಆಡಕ್ಕೆ ಬಿಡ್ತಾ ಇಲ್ಲ. ಇಟ್ಸ್ ಓಕೆ ಅಲ್ಲ ಕಂದಮ್ಮ? ಅದು ಓಕೆ ನಾವು? ಹಾಂ ಅಲ್ಲ ಫುಲ್ಲು ಚಳಿ ಆಯಿತು ಗೈಸ್. ಸಿಹಿಗೂ ಚಳಿ ಆಗುತ್ತೆ ಅಂತ ಈಗ ರೂಮಿಗೆ ಹೋಗ್ತಿದ್ದೀವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಇವಾಗ ಇಲ್ಲಿಂದ ನಾವು
ಆಕ್ಚುಲಿ ಹೋಟೆಲಲ್ಲೇ ಬಫೆಟ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ, ಬಟ್ ಬೀಳಲ್ಲ ಹೋಟೆಲಲ್ಲೇ ಬಫೆಟ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ಏನೂ ತಿನ್ನಲ್ಲ, ಹಾಗಾಗಿ ಬೇಡ ಮುನ್ನಾರ್ ಸಿಟಿಗೆ ಹೋಗಿ ಬರೋಣ, ಅಲ್ಲೇನೆ ಸ್ವಲ್ಪ ಏನಾದರೂ ಶಾಪಿಂಗ್ ಏನಾದರೂ ಇದೆಯಾ ನೋಡಿಕೊಂಡು ಹಂಗೆ ಅಲ್ಲೇ ಏನಾದರೂ ಸ್ವಲ್ಪ ತಿನ್ಕೊಂಡು ಲೈಟಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ತುಂಬ ಟಯರ್ಡ್ ಆಗಿದ್ದೀವಿ ಸೀರಿಯಸ್ ಆಗಿ. ಸೊ ಬಾಯ್ ಹೋಗ್ಬೇಕಾದ್ರೆ ತೋರಿಸ್ತೀನಿ ಮುನ್ನಾರ್ಗೆ. ಸೊ ಗೈಸ್ ಇವಾಗ ಆಚೆ ಹೋಗೋಣ ಅಂತ, ಇವಾಗ ಮುನ್ನಾರಿಗೆ ಹೋಗೋಣ, ಅಲ್ಲೇ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿಂದ ಹಾಫ್ ಆನ್ ಅವರ್ ಆಗುತ್ತೆ, ಅಲ್ಲಿಂದ ಹಾಫ್ ಆನ್ ಅವರ್ ಆಗುತ್ತಂತೆ. ಸೊ ನೋಡೋಣ ತಿನ್ನೋದಕ್ಕೆ ಏನು ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಹೋಟೆಲ್ ಆಚೆ. ಜೋಕಲ್ಲಿದೆ ಗಾಯ್ಸ್, ಬೆಳಿಗ್ಗೆ ಬರೋಣ. ಎಲ್ಲ ಬೇಡ, ಬೆಳಿಗ್ಗೆ ಬರೋಣ. such a peaceful evening. ನಾವಿರೋ ಹೋಟೆಲ್ ಏನು ಸಖತ್ತಾಗಿ ಕಾಣುತ್ತೆ ನೋಡಿ ನೈಟ್ ಟೈಮಲ್ಲಿ. ಸೊ ಇಲ್ಲಿಂದ ಹಾಫ್ ಆನ್ ಅವರ್ ಆಗುತ್ತೆ ಗೈಸ್ ಮುನ್ನಾರಿಗೆ. ಸೊ ನೋಡೋಣ ಏನಾದರೂ ವೆಜ್ ಊಟ ಸಿಗತ್ತಾ ಅಂತ. ಅಂದರೂ ಇಲ್ಲೆಲ್ಲ ತುಂಬ ಕಡಿಮೆ ಇದೆ ಹೋಟೆಲ್ಸ್ ಎಲ್ಲ, ಅಷ್ಟು ಇಲ್ಲ ನೋಡಿ. ಬೆಟ್ಟದ ಮೇಲೆ ಹೆಂಗೆ ಇಲ್ಲೆಲ್ಲ ಕಡೆ ಹೋಮ್ ಸ್ಟೇಗಳೇ ಇದೆ, ಹೋಟೆಲ್ಗಳಿಲ್ಲ. ಅಂಡ್ ಹೋಟೆಲಲ್ಲಿರೋ ಫುಡ್ಡು ಹೆವಿ ಕಾಸ್ಟ್ಲಿ ಇದೆ. ಒಂದು ಫ್ರೆಂಚ್ ಫ್ರೈಸ್ಗೆನೆ 350 rupees, 500 ಹಂಗಿದೆ. ಸೊ ನೋಡೋಣ. ತುಂಬಾ ನಿದ್ದೆ ಬಂದಿತ್ತು ಅನ್ಸುತ್ತೆ, ಪಾಪ ಕ್ರ್ಯಾಂಕಿ ಆಗ್ಬಿಟ್ಟಿದ್ಲು. ಇವಾಗ ಕಾರ್ ಹತ್ತಿದ ತಕ್ಷಣ 1 ನಿಮಿಷಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದೇ ಮುನ್ನಾರು ಸರ್ಕಲ್ಲು. ಇಲ್ಲೇನಷ್ಟಿಲ್ಲ, ಬಟ್ ಬರಬೇಕಾದ್ರೆ ಒಂದು ವೆಜ್ ರೆಸ್ಟೋರೆಂಟ್ ನೋಡಿದ್ವಿ. ಸೊ ಆ ವೆಜ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಬರಬೇಕಿತ್ತು ಅನಿಸುತ್ತೆ, ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇತ್ತು. ಇವಾಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡೋಣ, ಆದರೆ ನಾಳೆ ಅಥವಾ ನಾಡಿದ್ದು ಮಾರ್ನಿಂಗ್ ಬರೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಪ್ಯೂರ್ ವೆಜ್. ಸೊ ಬಂದಿದ್ದೀವಿ ಇಲ್ಲಿಗೆ, ನೋಡೋಣ ಹೆಂಗಿರುತ್ತೆ. ಚೆನ್ನಾಗಿದ್ರೆ ನಿಮಗೂ ಸಜೆಸ್ಟ್ ಮಾಡ್ತೀವಿ ಗೈಸ್. ಯಾವುದೋ ಮೆನು ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ಥರನೇ ಇದೆ ಗೈಸ್. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಮಲ್ಕೊಂಡಿದ್ದಾರೆ, ಅವಳಿಗೆ ಏನಾದರೂ ಪಾರ್ಸಲ್ ಹೋಗಬೇಕು. ಬಂದು ಹಾಟ್ ವಾಟರ್ ಕೊಟ್ಟಿದ್ದಾರೆ, ಜೀರಿಗೆ ವಾಟರ್ ಅನಿಸುತ್ತೆ, ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ಸ್ವೀಟ್ ಕಾರ್ನ್ ಅಲ್ಲ, ಜೊತೆಗಳು ನೂಡಲ್ಸ್, ವೆಜ್ ನೂಡಲ್ಸ್. ಅಂಡ್ ಇದು ಮಶ್ರೂಮ್ ಅಲ್ಲ ಚಿನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೈಸ್ ಡಿನ್ನರ್, ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಎಲ್ಲ. ಸೊ ನೀವೇನಾದರೂ ಮುನ್ನಾರಿಗೆ ಬಂದರೆ ಪುರೋಹಿತ್ ರೆಸ್ಟೋರೆಂಟ್ ಅಂತ ಇದೆ. ಮುನ್ನಾರಿಂದ ಒಂದು 500 ಮೀಟರ್ ಮುನ್ನಾರ್ಗೆ ಹೋಗಿಂತ ಮುಂಚೆನೇ ಸಿಗುತ್ತೆ. ಚೆನ್ನಾಗಿದೆ. ಬ್ಯಾಂಗ್ಳೂರು ಥರನೇ ಇದೆ. ಬ್ಯಾಂಗ್ಳೂರದ್ದು ಏನಾದರೂ ತಿನ್ಬೇಕಂದ್ರೆ ಡಿಶಸ್ ಇಲ್ಲಿಗೆ ಬರ್ಬೋದು. ದಾಲ್ ಕಿಚಡಿ ತೊಗೊಂಡಿದ್ದೀವಿ. ಅವಳು ಇನ್ನೂ ಮಲ್ಕೊಂಡಿದ್ದಾಳೆ, ಎದ್ದೇಳ್ತಾ ಇಲ್ಲ ಪಾಪ. ಸೊ ಹೋಟೆಲಿಗೆ ಹೋಗಿ ತಿನ್ನಿಸ್ಬೇಕು. ಆಲ್ಮೋಸ್ಟ್ 10 o'clock ಆಗಿದೆ ಗೈಸ್. ಫುಲ್ಲು ಟಯರ್ಡ್ ಆಗಿದೆ. ನಾಳೆನೂ ಎಲ್ಲಿ ಹೋಗೋದು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಇಲ್ಲಿ ಪ್ಲೇಸಸ್ ನೋಡೋದಕ್ಕೆ. ಸೊ ಇವಾಗ ಪಾಚಿ ಮಾಡಿ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗುಡ್ ನೈಟ್ ಹೇಳಿ ಕಂದ. ಗುಡ್ ನೈಟ್.